ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರೋರು ಇವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ಡಿಸೈನ್ ಮಾಡೋದಕ್ಕೆ ಈ ರೀತಿ ಮುಂಚೆನೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ನಾನು ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನಾನು 7 ಎಳೆ ದಾರನ ತಗೊಂಡಿರೋದು. ನಾನಿಲ್ಲಿ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 5 ಚೈನ್ಗಳನ್ನ ಹಾಕಿ ಈ ತರ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನಿಲ್ಲಿ 5 ಚೈನ್ ಹಾಕ್ದೆ ಗೊತ್ತಾ, ಸೊ ಆ ಜಾಗದಲ್ಲಿ ಬೇಕಾದ್ರೆ ನೀವು 4 ಚೈನ್ಗಳನ್ನ ಕೂಡ ಹಾಕೋಬಹುದು. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೊಳ್ಳಿ. ನೀವು ಬೇಕಂದ್ರೆ 5 ಕೂಡ ಹಾಕೋಬಹುದು. ಈ ತರ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ 4 ಚೈನು. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಸೀರೆ ಸುಕ್ಕು ಬಂದಿದ್ಯಾ ಅಂತ ಹೇಳಿ. ಎಲ್ಲೂ ಸುಕ್ಕು ಬಂದಿಲ್ಲ ಅಂತ ಅಂದ್ರೆ ಕರೆಕ್ಟ್ ಆಗಿ ಮತ್ತೆ ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ ನೋಡಿ. ಈ ತರ ಎಲ್ಲೂ ಸುಕ್ಕು ಬರ್ದೇ ಇರೋ ತರ ನಾವು ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಈ 4 ಚೈನು ಸಹ ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ. ಈ ತರ 4 ಚೈನ್ ಅನ್ನೋದು ನಾನು 5 ಸತಿ ಹಾಕೊಂಡಿದ್ದೀನಿ. ಇವಾಗ ನಾನು ದಾರ ತೆಗೆದು ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನೆಲ್ಲ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಬಹುದು. ಬೀಡ್ ನ ಹಾಕೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಆಂಟಿಕ್ ಬೀಡ್. ನೀವು ನಾರ್ಮಲ್ ಬೀಡ್ ನ ಕೂಡ ಯೂಸ್ ಮಾಡಬಹುದು. ಇದು ಕೂಡ ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತಗೊಂಡಿರೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಬೀಡ್ ನ ಲಾಕ್ ಮಾಡ್ಕೊಂಡು ಆಮೇಲೆ ನಾನು ಇದನ್ನ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಸ್ಟ್ರೈಟ್ ಆಗಿ ಲಾಕ್ ಅನ್ನ ಮಾಡ್ಕೋತೀನಿ. ಸೊ ನೋಡಿ, 4 ಚೈನು ನಾನು 5 ಸತಿ ಹಾಕೊಂಡಿದ್ದೀನಿ. ಇವಾಗ ಒಂದು ಬೀಡ್ ಅನ್ನ ಹಾಕೊಂಡಿರುವಂತದ್ದು. ಮತ್ತೆ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ ನೋಡಿ. ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ ಇಟ್ಕೊಳ್ಳಿ. 4 ಚೈನ್ ಹಾಕಿಟ್ಕೊಂಡು ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ಸ್. ಇದನ್ನ ಕೂಡ ಈ ತರ ಸ್ಟ್ರೈಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ ಹಾಕಿದ್ಮೇಲೆ 4 ಚೈನ್ ನಾವು 7 ಸತಿ ಹಾಕೋಬೇಕಾಗತ್ತೆ. ಬೀಡ್ ನ ಹಾಕೋದ್ಕಿಂತ ಮುಂಚೆ 4 ಚೈನ್ ನಾನು 5 ಸತಿ ಹಾಕೊಂಡಿದ್ದೆ. ಸೊ ಬೀಡ್ ಹಾಕಿದ್ಮೇಲೆ 4 ಚೈನ್ ಅನ್ನೋದನ್ನ ನಾವು 7 ಸತಿ ಹಾಕೋಬೇಕಾಗತ್ತೆ. ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ವೇರಿಯೇಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನಾವ್ ಯಾವಾಗ್ಲೇ ಆದ್ರೂ ವರ್ಕ್ ಮಾಡ್ಬೇಕಾದ್ರೆ ಸೀರೆ ಬೇಸ್ ಲೈನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೀರೆ ಬೇಸ್ ಲೈನ್ ಹೆಚ್ಚು ಕಡಿಮೆ ಆಯ್ತು ಅಂತ ಅಂದ್ರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಅನ್ನ ಮಾಡ್ಕೋಬೇಕು. ಕರೆಕ್ಟ್ ಆಗಿ 7 ಸತಿ ಹಾಕೋಬೇಕಾಗತ್ತೆ ನಾವು. ಅದನ್ನ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹಾಕೊಳ್ಳಿ. ಕೌಂಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ 7 ಸತಿ ಆದ್ಮೇಲೆ ನಾವು ಬೀಡ್ ಅನ್ನ ಹಾಕೋಬೇಕಾಗತ್ತೆ. ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡೋದ್ ಕೂಡ ಕಂಪಲ್ಸರಿ ನೋಡಿ. ಬೀಡ್ ನ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ತರ ಸೀರೆಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ. ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಇವಾಗ ನಾವು 4 ಚೈನ್ಗಳನ್ನ 7 ಸತಿ ಹಾಕ್ಬೇಕಾಗತ್ತೆ. ಈ ಡಿಸೈನ್ಗೆ ಸ್ಟಾರ್ಟಿಂಗ್ ಅಲ್ಲಿ 5 ಸತಿ ಹಾಕೊಂಡಿದೀವಿ. ಹಾಗೆ ಎಂಡಿಂಗ್ ಅಲ್ಲಿ ಕೂಡ ನಾವು 5 ಸತಿನೇ ಹಾಕೋಬೇಕು. ಇನ್ ಬಿಟ್ವೀನ್ ಬೀಡ್ ಹಾಕ್ತಿವಲ್ಲ, ಬೀಡ್ ಹಾಕಿದ್ಮೇಲೆ 7 ಸತಿ ಹಾಕೋಬೇಕಾಗತ್ತೆ.
ನೋಡಿ ಇಲ್ಲಿ ಕಂಪ್ಲೀಟ್ ಬೇಸ್ ಲೈನ್ ಆಯ್ತು. ಮತ್ತೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಂಡು ನಾನು ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ 4 ಚೈನ್ ಹಾಕೊಂಡು ಒಂದ್ಸತಿ ನೋಡ್ಕೊಳ್ಳಿ. ರೀಚ್ ಆಗಿಲ್ಲ ಅಂದ್ರೆ 1 ಚೈನ್ ಎಕ್ಸ್ಟ್ರಾ ಹಾಕೊಂಡು ಇಲ್ಲಿ ಲಾಕ್ ನ ಮೇಲೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಅಷ್ಟೇ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬಟ್ಟೆ ಟಚ್ ಮಾಡಬೇಡಿ, ಲಾಕ್ ಮಾತ್ರ ಟಚ್ ಮಾಡ್ಕೊಂಡ್ರೆ ಲಾಕ್ ಒಳಗಡೆ ಲಾಕ್ ನ ಮಾಡ್ಕೋಬೇಕು. ಮತ್ತೆ 4 ಚೈನು. ಸೊ ಈ ತರ ಲಾಕ್ ಒಳಗಡೆ ಲಾಕ್ ಮಾಡಿದಾಗ ಚೈನ್ ಮೇಲೆ ಚೈನ್ ಕೂತಿರೋ ತರ ಕಾಣಿಸುತ್ತೆ ನಮ್ಗೆ. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ವಿಡಿಯೋ ನೋಡ್ತಾನೆ ಮಾಡಿದಾಗ ನೀಟಾಗಿ ಬರುತ್ತೆ ಡಿಸೈನು. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಇದೆಯಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಇಲ್ಲೂ ಅಷ್ಟೇ ಸುಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. 4 ಚೈನ್ ಕರೆಕ್ಟ್ ರೀಚ್ ಆಗಿಲ್ಲ ಅಂತ ಅಂದಾಗ ನೀವು ಇನ್ನೊಂದ್ ಚೈನ್ ಹಾಕೊಂಡ್ ಕೂಡ ಲಾಕ್ ನ ಮೇಲೆ ಲಾಕ್ ಮಾಡ್ಕೋಬಹುದು. ಆ 4 ಚೈನ್ ಆಗಿಲ್ಲ ಅಂತ ಅಂದು ನಾವು ಫೋರ್ಸ್ಫುಲಿ ಲಾಕ್ ಮಾಡೋದಕ್ಕೆ ಹೋದಾಗ ಸೀರೆ ಸುಕ್ ಬಂದ್ಬಿಡುತ್ತೆ. ಹಾಗಾಗಿ 1 ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕೋಬಹುದು. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ ನ ಹಿಂದೆಗಡೆ ಈ ತರ ದಾರ ಇರುತ್ತೆ ಅಲ್ವಾ, ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆನ ಹಾಕೊಳ್ಳೋಣ. ಸೊ ನೀವು ಕೇಳ್ಬಹುದು ಬೀಡ್ ನ ಹಿಂದೆ ದಾರ ಹೇಗ್ ಬಂತು ಅಂತ. ಬೀಡ್ ನ ಲಾಕ್ ಮಾಡೋದು ಕಂಪಲ್ಸರಿ ಅಂತ ಹೇಳ್ತೀನಿ ಅಲ್ವಾ. ಸೊ ಬೀಡ್ ನ ಲಾಕ್ ಮಾಡಿದ್ಮೇಲೆ ಆತರ ಹಿಂದೆಗಡೆ ನಮ್ಗೆ ದಾರ ಬರುತ್ತೆ, ಅಲ್ಲಿಗೆ ನಾವು ಈ ತರ ವರ್ಕ್ ಅನ್ನ ಮಾಡ್ಕೋಬಹುದು. ಸೊ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಆದಷ್ಟು ತ್ರಿಬಲ್ ಕ್ರೋಶೆ ತುಂಬಾ ಲೂಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆದಷ್ಟು ಸ್ಟಿಫ್ನೆಸ್ ನ ಮೇಂಟೈನ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ನಾನು ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ಹಾಕಿದ್ರೆ 4 ಲೂಪ್ ಆಗುತ್ತೆ. 2ರಿಂದ 1, 2ರಿಂದ 1 ಮತ್ತೆ 2ರಿಂದ 1. ನೋಡಿ ಇದೇ ತರ ಬೀಡ್ ನ ಹಿಂದೆಗಡೆ ನಾವು ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ 13 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟ್ ಆಗಿ ಇದನ್ನ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೂ 4 ಚೈನ್ ಲಾಕ್ ನ ಮೇಲಿಂದಾನೇ ಡೈರೆಕ್ಟ್ ಆಗಿ ಬೀಡ್ ನ ಹಿಂದೆಗಡೆ ಸ್ಟಾರ್ಟ್ ಮಾಡಿದ್ದೆ. ಸೊ ಎಂಡ್ ಕೂಡ 4 ಚೈನ್ ಲಾಕ್ ನ ಮೇಲೆನೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ 4 ಚೈನ್ ಹಾಕೊಂಡಿದ್ದೀನಿ, ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಳ್ಳಿ. ಇದನ್ನ ಇಲ್ಲಿ ನೆಕ್ಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆ ಲಾಕ್ ಅನ್ನ ಮಾಡ್ಕೊಳ್ಳಿ. ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಯಾಕೆ ಅಂತ ಅಂದ್ರೆ ನೆಕ್ಸ್ಟ್ ಲೇಯರ್ ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೂಸ್ ಆಗೇನೆ ಇದ್ದಾಗ ಈಸಿಯಾಗಿ ಲಾಕ್ ಮಾಡ್ಕೋಬಹುದು ಅಂತ ಅಷ್ಟೇ. ಕರೆಕ್ಟ್ ಆಗಿ ಲಾಕ್ ಒಳಗಡೆನೆ ಲಾಕ್ ಅನ್ನ ಮಾಡ್ಕೊಳ್ಳಿ, ಬಟ್ಟೆ ಟಚ್ ಮಾಡಬಾರ್ದು. ಮತ್ತೆ 4 ಚೈನ್ ಹಾಕೊಂಡು ಲಾಕ್ ನ ಒಳಗಡೆಗೆ ಲಾಕ್. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 4 ಚೈನ್ ಲಾಕ್ ಒಳಗಡೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇವಾಗ ಇಲ್ಲಿಂದಾನೆ ನಾವು ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಆರ್ಚ್ ನ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ ಕೌಂಟಿಂಗ್ಸ್ ಕಡೆ ನೋಡೋದಾದ್ರೆ ಫಸ್ಟ್ ಯಾವಾಗ್ಲೂ ಅಷ್ಟೇ ಮೊದಲನೇ ಆರ್ಚ್ಗೆ ಎಷ್ಟು ತ್ರಿಬಲ್ ಕ್ರೋಶೆ ಇದೆಯುತ್ತೆ ಅನ್ನೋದು ನೋಡ್ಕೊಂಡು ಉಳಿದಂತೆ ಎಲ್ಲಾ ಆರ್ಚ್ಗಳಿಗೂ ಅಷ್ಟೇ ಕೌಂಟಿಂಗ್ಸ್ ಅಲ್ಲಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಆರ್ಚ್ಗೆ ನನಗೆ 13 ತ್ರಿಬಲ್ ಕ್ರೋಶೆ ಬಂದಿದೆ. ಎಲ್ಲಾ ಆರ್ಚ್ಗಳಿಗೂ ಅದೇ ಕೌಂಟಿಂಗ್ ಅಲ್ಲಿ ನಾನು ವರ್ಕ್ ಅನ್ನ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಸೇಮ್ ಎಲ್ಲಾ ಬೀಡ್ ನ ಹಿಂದೆಗಡೆ ಕೂಡ ಈ ರೀತಿ ತ್ರಿಬಲ್ ಕ್ರೋಶೆ ಮಾಡಿ ಆರ್ಚ್ ಅನ್ನ ಮಾಡ್ಕೊಂಡಾಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ ಆರ್ಚ್ ಅಷ್ಟೇ ಎಲ್ಲಾ ತ್ರಿಬಲ್ ಕ್ರೋಶೆನು ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ನಮ್ಗೆ ಲೆಂತ್ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಲೆಂತ್ ವೇರಿಯೇಷನ್ ಆಯ್ತು ಅಂತ ಅಂದಾಗ ನಮ್ಗೆ ಡಿಸೈನು ಹೆಚ್ಚು ಕಡಿಮೆ ಆಗತ್ತೆ. ಸೊ ಆದಷ್ಟು ಲೆಂತ್ ನ ವೇರಿಯೇಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿರ್ತೀವಿ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಅದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಂಡಿದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ಇವಾಗ 4 ಚೈನ್ ಹಾಕೊಂಡು
ನೋಡ್ಕೊಳ್ಳಿ ರೀಚ್ ಆಗುತ್ತಾ ಅಂತ. 4 ಚೈನ್ ರೀಚ್ ಆಗಿಲ್ಲ ಅಂದ್ರೆ 1 ಚೈನ್ ಎಕ್ಸ್ಟ್ರಾ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಸೆಕೆಂಡ್ ಲೇಯರ್ಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ 4 ಚೈನು, ಮತ್ತೆ ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್, ಅಂದ್ರೆ ಸೆಕೆಂಡ್ ಲೇಯರ್ಗೆ. ಇವಾಗ 3ನೇ ಲೇಯರ್ ನಾವು ಮಾಡ್ತಿರೋದ್ರಿಂದ 2ನೇ ಲೇಯರ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೊಳ್ಳಿ. ಸೊ ಇಲ್ಲಿ 4 ಚೈನ್ ಹಾಕೋದಕ್ಕಿಂತ 3 ಚೈನ್ ಹಾಕಿ ಫಸ್ಟ್ ನೋಡ್ಕೊಳ್ಳಿ, ಕರೆಕ್ಟ್ ರೀಚ್ ಆಗುತ್ತೆ ಅಂದ್ರೆ ಅಷ್ಟಕ್ಕೆ ಸಾಕು. ಇಲ್ಲಾಂದ್ರೆ 4ಕ್ಕೆ ಹಾಕೋತ್ರ 4 ಚೈನ್ ಕೂಡ ನೀವು ಹಾಕೋಬಹುದು. ಕರೆಕ್ಟ್ ಆಗಿ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ ನಮ್ಗೆ. ಇವಾಗ ಬೇಕಂದ್ರೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಈ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇದಕ್ಕೆ ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ನೋಡಿ, ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಆದ್ಮೇಲೆ ಬರೋ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 3 ಚೈನ್ ಹಾಕೊಳ್ಳಿ, ಅದೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇವಾಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡ್ಕೋಬೇಕು. ಸೊ ಈ ಒಂದು ಡಿಸೈನ್ ಏನ್ ನೋಡ್ತಾ ಇದ್ದೀರಾ, ಇವಾಗ ಏನು ನಾನು ಪರ್ಪಲ್ ಕಲರ್ ಅಲ್ಲಿ ಮಾಡ್ತಿದ್ದೀನಿ ಅಲ್ವಾ, ಈ ಒಂದು ಜಾಗದಲ್ಲಿ ಬೀಡ್ ನ ಹಾಕಿ ಕೂಡ ನಾವು ಮಾಡ್ಕೋಬಹುದು. ಬೀಡ್ ನ ಹಾಕಿ ನಾನು ವರ್ಕ್ ಮಾಡಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ನೀವೊಂದ್ ಸ್ವಲ್ಪ ಹಳೆ ವಿಡಿಯೋಸ್ನ, ಅಂದ್ರೆ ಒಂದ್ 2-3 ತಿಂಗಳ ಹಿಂದಿನ ವಿಡಿಯೋಸ್ನ ಅಥವಾ 6 ಮಂತ್ಸ್ ಹಿಂದಿನ ವಿಡಿಯೋಸ್ನ ನೀವು ಚೆಕ್ ಮಾಡಿದಾಗ ನಿಮ್ಗೆ ವಿಡಿಯೋ ಸಿಗತ್ತೆ. ಅದು ಇಲ್ಲೇನು ಪರ್ಪಲ್ ವರ್ಕ್ ಮಾಡ್ತೀನಿ ಅಲ್ವಾ, ಈ ಒಂದು ಜಾಗಕ್ಕೆ ಸಣ್ಣ ಸಣ್ಣ ಬೀಡ್ ನ ಕೂಡ ಹಾಕಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾವು ವರ್ಕ್ ಮಾಡ್ಕೋಬಹುದು, ಲಾಕ್ ಮಾಡ್ಕೋಬೇಕು. ಅಂದ್ರೆ ಒಂದೊಂದು ಡಿಸೈನ್ ನಾವು ಬೀಡ್ ಹಾಕಿದ್ರೇನೆ ಒಂದು ಲುಕ್ ಕಾಣಿಸುತ್ತೆ, ಬೀಡ್ ಹಾಕದೆ ಮಾಡಿದ್ರೇನೆ ಒಂದೊಂದು ಲುಕ್ ಕಾಣಿಸುತ್ತೆ. ಸೊ ಎರಡು ಒಂದೇ ಡಿಸೈನ್ ಆಗಿರುತ್ತೆ, ಬಟ್ ನಾವ್ ಏನ್ ಮಾಡಿರ್ತೀವಿ ಎಕ್ಸ್ಟ್ರಾ ಅಂತ ಅಂದ್ರೆ ಬೀಡ್ ನ ಆಡ್ ಮಾಡ್ಕೊಂಡಿರ್ತೀವಿ. ಬೀಡ್ ನ ಹಾಕ್ದೇಲೆ ವರ್ಕ್ ಮಾಡಿದಾಗ ಒಂದು ಲುಕ್ ಬರುತ್ತೆ. ಬೀಡ್ ನ ಹಾಕೊಂಡು ನಾವ್ ಯಾವಾಗ್ಲೂ ವರ್ಕ್ ಅನ್ನ ಮಾಡ್ಕೊಂಡಾಗ ಅದು ಲುಕ್ ಚೇಂಜ್ ಆಗತ್ತೆ. ಸೊ ನೋಡಿ, ಇದೇ ತರ ಪಿಕಾಟ್ ನ ನಾವು ಫುಲ್ ಆರ್ಚ್ ವರ್ಕ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು, ಆರ್ಚ್ ಪೂರ್ತಿ ಈ ತರ ಮಾಡ್ಕೊಂಡಾಗಿದೆ. ನೋಡಿ, ಕಂಪ್ಲೀಟ್ ಆದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ ಪರ್ಪಲ್ ಕಲರ್ಗೆ ನಾವು ಬೀಡ್ ನ ಹಾಕಿದ್ರೆ ಅದ್ರ ಲುಕ್ ಇನ್ನ ಬೇರೆ ತರಾನೇ ಕಾಣಿಸುತ್ತೆ. ಇವಾಗ ಡೈರೆಕ್ಟ್ ಆಗಿ ಇದನ್ನ ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆನೆ ಲಾಕ್ ಮಾಡ್ತಾ ಇದೀನಿ. ಯಾಕಂದ್ರೆ ಲಾಕ್ ಇಂದಾನೆ ಸ್ಟಾರ್ಟ್ ಮಾಡಿದೆ, ಸೊ ಲಾಕ್ ಗೆನೆ ಎಂಡ್ ಮಾಡ್ಕೊತಾ ಇದೀನಿ. ಇವಾಗ ಮತ್ತೆ ನಾವು ಚೈನ್ ಗಳನ್ನ ಹಾಕೋಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಆರ್ಚ್ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಎಲ್ಲೂ ಕೂಡ ಓವರ್ಲ್ಯಾಪ್ ಆಗಿಲ್ಲ, ಫ್ಲಿಪ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ, ನೀಟಾಗಿ ಬಂದಿದೆ. ಮತ್ತೆ ಇವಾಗ 4 ಚೈನ್ ಗಳನ್ನ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ 4 ಚೈನ್ ನಾವು ಬಿಟ್ಟಿದೀವಿ ಅಲ್ವಾ, ಅಲ್ಲೆಲ್ಲ ಕುಚ್ಗಳನ್ನ ಹಾಕುವಂಥದ್ದು. ಸೊ ಇಲ್ಲಿ ಒಂದು ಆರ್ಚ್ ಆದ್ಮೇಲೆ 3 ಕುಚ್ಗಳು ಬರುತ್ತೆ ಅಲ್ವಾ, ಸೊ ಆ ತರ ವರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಸ್ ನ ನಾವು ಚೇಂಜ್ ಮಾಡ್ಕೊಂಡಿರೋದು. ಬೇಸ್ ಅಲ್ಲೇ ನಾವು ವರ್ಕ್ ಅನ್ನ ಈ ತರ ಚೇಂಜಸ್ ಮಾಡಿ ಮಾಡ್ಕೋಬಹುದು. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ನೋಡ್ತಾನೆ ನೀವು ಪ್ರಾಕ್ಟೀಸ್ ಮಾಡಿದಾಗ ನಾವ್ ಎಲ್ಲೆಲ್ಲಿ ಏನೇನ್ ಚೇಂಜಸ್ ಮಾಡ್ಕೊಂಡಿದೀವಿ, ಯಾವ ತರ ಲಾಕ್ ನ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಆದಷ್ಟು ವಿಡಿಯೋ ನೋಡ್ತಾನೆ ಪ್ರಾಕ್ಟೀಸ್ ನ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ 4 ಚೈನ್ ಹಾಕೊಂಡು 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದಾನೆ ನಾವು ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಸೊ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಸೊ ಅದೇ ರೀತಿ ಇಲ್ಲೂ ಕೂಡ ಮಾಡುವಂತದ್ದು.
ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕೊಂಡು ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ತರ ನಾವು ಪ್ಲೇನ್ ಆಗಿ ಮಾಡಿದ್ರೆ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಬಟ್ ಕೆಲವೊಬ್ರು ರಿಕ್ವೈರ್ಮೆಂಟ್ಸ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಅಲ್ಲಿ ಪ್ಲೇನ್ ಆಯ್ತು, ಏನಾದ್ರೂ ಇವಾಗ ಮಾಡಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಫೈನಲ್ ಲುಕ್ ಆದ್ಮೇಲೆ ಕೇಳೋ ಅಂತದ್ದು. ಸೊ ಅವಾಗ ಏನು ಇಲ್ಲ, ಈ ತರ ಎಕ್ಸ್ಟ್ರಾ ನಾವು ಬಾಲ್ ಚೈನು ಅಥವಾ ಸ್ಟೋನ್ ಚೈನು ಅಂಟಿಸಿ ಕೊಡ್ಬೇಕಾಗತ್ತೆ. ನೋಡಿ 3 ಕುಚ್ಚುಗಳನ್ನ ಬಿಟ್ಟಿದ್ದೀನಿ. ಸೊ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಈ ಒಂದು ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ ನಾವು 1250 ವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಈ ಡಿಸೈನು ನಾನು ಹೇಳ್ದಂಗೆ 2 ತರನು ಮಾಡ್ಬೋದು. ಕುಚ್ಚುಗಳಿಗೆ ಬೀಡ್ನ ಇಟ್ಟು ಕೂಡ ನಾನು ಮಾಡಿದ್ದೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಡಿಸೈನ್ ಏನ್ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿದಾಗ ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಈ ಒಂದು ಡಿಸೈನು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ.